ಕಥೆಯ ಆರಂಭ. ಬೆಂಗಳೂರಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಭಾರೀ ಲೂಟಿ ನಡೆಯುತ್ತದೆ. ಸಿಸಿಟಿವಿ ರೆಕಾರ್ಡಿಂಗ್ಗಳಲ್ಲಿ ಯಾರೂ ತೋಚುವುದಿಲ್ಲ. ಆದರೆ ಕತ್ತಲೆ ವೀರ ಇದನ್ನ ಗಮನಿಸುತ್ತಾನೆ. ಅವನ ಸ್ನೇಹಿತ ರವಿ, ಸೋಷಿಯಲ್ ಮೀಡಿಯಾ ಜರ್ನಲಿಸ್ಟ್, ಈ ಲೂಟಿಯ ಹಿಂದಿರುವ ರಾಜಕಾರಣಿಗಳ ನಂಬಿಕಸ್ಥ ದಾಸ ಕಾಳನಾಥ್ ಆಗಿರಬಹುದು ಎಂದು ಅನುಮಾನಿಸುತ್ತಾನೆ. ಆದಿಯ ಅನುಮಾನ ಗಟ್ಟಿಯಾಗುತ್ತಾ ಹೋಗುತ್ತಿಲ್ಲ. ರವಿ ಹಕ್ಕಿ ಮಾಟದಂತೆ ಕಾಣೆಯಾಗುತ್ತಾನೆ. ನ್ಯಾಷನಲ್ ಹೈವೇ ಬಳಿ ಅವನ ಕಾರು ಬಿಟ್ಟು ಹೋಗಿರುವುದು ಪತ್ತೆ. ಆದಿ ಆ ಹೈವೇ ಕೆಕ್ಟ ಫುಟೇಜ್ ವೀಕ್ಷಿಸಿದಾಗ ತಡರಾತ್ರಿ ಕಾಳನಾಥ್ನ ಜನರು ರವಿಯನ್ನು ಎಳೆದುಕೊಂಡು ಹೋಗುವುದು ಕಾಣಿಸುತ್ತದೆ. ಆದಿಗೆ ಗೊತ್ತಾಗುತ್ತೆ, ಇದು ಸಾಮಾನ್ಯ ಅಪಹರಣ ಅಲ್ಲ, ಇದು ಸಿಟಿಯ ಶಾಶ್ವತ ಭದ್ರತೆಗೆ ಎದುರಾಗಿರುವ ದೊಡ್ಡ ಅಪಾಯ. ಆದಿ ಪತ್ತೆ ಹಚ್ಚುವಂತೆ ಕಾಳನಾಥ್ ಒಂದು ಗುಪ್ತ ತಾಣದಲ್ಲಿ ಅಣಕಿತ ಬಾಂಬ್ ದಾಳಿ ಮಾಡಲು ಯೋಜನೆ ಹಾಕಿದ್ದಾನೆ. ಬೆಂಗಳೂರು ಆರ್ಥಿಕ ಹಬ್ಬ ನಡೆಯುತ್ತಿರುವ ಹೋಟೆಲ್ ಟಾರ್ಗೆಟ್. ಹೀರೋನಿಗೆ ಆಯ್ಕೆ ಇಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇದನ್ನು ನೋಡುತ್ತಾ ಕುಳಿತುಕೊಳ್ಳುವುದಾ ಅಥವಾ ಕತ್ತಲೆ ವೀರ ಆಗಿ ಕಾಳನಾಥ್ನನ್ನು ನಾಶ ಮಾಡುವುದಾ? ಆದಿ ತನ್ನ ಹಳೆಯ ಕಂಬ್ಯಾಟಿವ್ ತರಬೇತಿ ಬಳಸುತ್ತಾನೆ. ಕ್ಲೈಮ್ಯಾಕ್ಸ್. ಅಂತಿಮ ಕ್ಷಣದಲ್ಲಿ ಆದಿ ಕಾಳನಾಥ್ನನ್ನು ಎದುರಿಸುತ್ತಾನೆ. ಭಾರೀ ಹೋರಾಟದ ನಂತರ ಕಾಳನಾಥ್ ಆಗ್ನೇಯಾಸ್ತ್ರದಿಂದ ಆದಿಯ ಮೇಲೆ ಹಲ್ಲೆ ಮಾಡಲು ಹೋಗುತ್ತಿದ್ದಾನೆ. ಆದರೆ ಆದಿ ಅದನ್ನು ತಪ್ಪಿಸಿ ಕೊನೆಯ ಬಾರಿಗೆ ಅವನನ್ನು ಹೊಡೆದು ಮಣಿಸುತ್ತಾನೆ. ನಂತರ ಆಪರೇಷನ್ ವಿಫಲ. ಬೆಂಗಳೂರು ಸುರಕ್ಷಿತ. ಆದರೆ ಕತ್ತಲೆ ವೀರ ಯಾರು ಎಂಬುದು ಯಾರಿಗೂ ಗೊತ್ತಾಗುತ್ತಿಲ್ಲ. ಹೀರೋ ಎಂಬುದು ಗುರುತಲ್ಲ, ಅದು ಕರ್ತವ್ಯ.